ರಾಜ್ಯದಲ್ಲಿ ಮುಂಗಾರು ಆರಂಭದಲ್ಲೇ ಮಳೆಯ ಕೊರತೆ ಕಾಣ್ತಾ ಇದೆ. ಜಲಾಶಯಗಳಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ನೀರು, ಇದು ಅತ್ಯಂತ ಅಪಾಯ. ರಾಜ್ಯದಲ್ಲಿ ಮುಂಗಾರು ಆರಂಭದಲ್ಲೇ ಮಳೆ ಕೊರತೆ ಕಾಣ್ತಾ ಇದೆ. ಜಲಾಶಯಗಳಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ನೀರು. ಜುಲೈ ಮತ್ತು ಆಗಸ್ಟ್ನಲ್ಲಿ ಸೂಕ್ತ ಮಳೆಯಾಗದಿದ್ದರೆ ಸಮಸ್ಯೆ. ಸೆಪ್ಟೆಂಬರ್ನಲ್ಲಿ ತಾರಕಕ್ಕೇರಲಿದೆ ನೀರಿನ ಕೊರತೆ. ಜಲ ಸಂಕಷ್ಟದಲ್ಲಿ ಸಿಲುಕುತ್ತಾ ಸಿಲಿಕಾನ್ ಸಿಟಿ. ಮಳೆ ಬರದಿದ್ರೆ ಬೆಂಗಳೂರಿಗೆ ನೀರಿನ ಅಭಾವ ಫಿಕ್ಸು. 7 ಕೋಟಿಯಲ್ಲಿ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ವಾಸ ಮಾಡ್ತಿದ್ದಾರೆ. ನಗರದಲ್ಲಿ ಸದ್ಯ 11.50 ಲಕ್ಷಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳಿದ್ದಾವೆ. ತುರ್ತು ಪರಿಸ್ಥಿತಿಗಾಗಿ 9.56 ಟಿಎಂಸಿ ನೀರು ಕಾಯ್ದಿರಿಸುವಂತೆ ಕಾವೇರಿ ನಿಗಮಕ್ಕೆ ಮನವಿ ಮಾಡಿದ ಜಲಮಂಡಳಿ. ಒಂದು ಮಾತಿದೆ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಬಾರದು, ಡ್ಯಾಮ್ಗಳಲ್ಲಿ ನೀರು ಬತ್ತು ಹೋಗಬಾರದು ಅಂತ. ಮುಂಗಾರು ಆರಂಭ, ಒಂದು ಮಾರ್ಮಿಕ ಹಂತಕ್ಕೆ ಬಂದಿಲ್ಲ ಮಳೆಗಾಲ. ಅಷ್ಟೊತ್ತಿಗದಾಗಲೇ ಒಂದು ಸೂಚನೆ ಸಿಗ್ತಾ ಇರೋದು. ಜಲಾಶಯಗಳು ಬತ್ತಬಹುದು ಸೆಪ್ಟೆಂಬರ್ ಹೊತ್ತಿನಲ್ಲಿ. ಚಳಿ ಸಂದರ್ಭ ಅದು. ಆ ಸಂದರ್ಭಕ್ಕೆ ರಾಜ್ಯದಲ್ಲಿ ಬರಗಾಲ ಬರಬಹುದು ಅಂತ. ನಾವು ಹೇಳದಂತೆ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ವಾಸ ಮಾಡ್ತಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿ ಲೇಬರ್ ಕ್ಲಾಸ್, ಹೊರ ರಾಜ್ಯದಿಂದ ಬಂದವರು, ಅದು ಬೇರೆಯೇ ಸಂಖ್ಯೆಗಳಿದಾವೆ ಬಿಡಿ. ಸೊ 9.56 ಟಿಎಂಸಿ ನೀರು ಕಾಯ್ದಿರಿಸುವಂತೆ ಮನವಿ. ಈಗಲೇ ಮುಂಜಾಗ್ರತಾ ಕ್ರಮವಾಗಿ ಜಲಮಂಡಳಿ ಸೂಚನೆ ಕೊಡ್ತಾ ಇರೋದು. ಯಾರಿಗೆ? ಕಾವೇರಿ ನಿಗಮಕ್ಕೆ. ನೀವು ದಯವಿಟ್ಟು ಕಾಯ್ದಿರಿಸಬೇಕು. ನಾಳೆಯ ದಿನ ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳಬಹುದು. ಬರ ಪ್ರದೇಶ ಆಗಬಹುದು ಬೆಂಗಳೂರು. ದಾಹಕ್ಕಾಗಿ ಅಲಿಯುವಂತಹ ಪರಿಸ್ಥಿತಿಗಳು ಬರಬಹುದು ಬೆಂಗಳೂರಿನಲ್ಲಿ. ಈಗಾಗಲೇ ನಾವು ಈ ಹಿಂದಿನ ವರ್ಷಗಳಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ನಮ್ಮ ರಾಜ್ಯಕ್ಕೆ ಕೊರತೆ ಉಂಟು ಮಾಡೋದಕ್ಕೆ ನಾವೇ ಕಾರಣಕರ್ತರಾದ್ವಿ. ದಿನಕ್ಕಿಷ್ಟು ಟಿಎಂಸಿ ನೀರು. ಅದಾದ ನಂತರ ಸರ್ಕಾರದ ಕೋರ್ಟ್ನ ಅಂಗಳದಲ್ಲಿ ಬೇರೆ ತರಹದ ತೀರ್ಮಾನಗಳೆಲ್ಲ ಆಯಿತು. ಅದೇನೇ ಇರಲಿ, ಬೆಂಗಳೂರಿನಲ್ಲಿ ಬರೋಬ್ಬರಿ 1.5 ಕೋಟಿ ಜನ ವಾಸ. ಅದರಲ್ಲಿ 11.50 ಲಕ್ಷಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳಿದ್ದಾವೆ ಅಧಿಕೃತವಾಗಿ. ತುರ್ತು ಪರಿಸ್ಥಿತಿಗಾಗಿ 9.56 ಟಿಎಂಸಿ ನೀರನ್ನು ಕಾಯ್ದಿರಿಸುವಂತೆ ಸೂಚನೆ ಕೊಡಲಾಗಿದೆ. ಕಾವೇರಿ ನಿಗಮಕ್ಕೆ ಮನವಿ ಮಾಡಿದ ಜಲಮಂಡಳಿ. ಈಗಾಗಲೇ ಜಲಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ.